Hello young champs, welcome back to Triple T Academy. So DCET 2026 ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಇವತ್ತೇ ಲಾಸ್ಟ್ ಡೇ ಇದೆ. ಸೊ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಇವತ್ತು ಹಾಕಿ, ಅಥವಾ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಇನ್ನೂ ಪೇಮೆಂಟ್ ಬ್ಯಾಲೆನ್ಸ್ ಇದೆ ಸೊ ಅವರು ಸಹ ಇವತ್ತೇ ಫೀನ ಪೇ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ನೋಟಿಫಿಕೇಶನ್ಸ್ ಪ್ರಕಾರ ನಿಮಗೆ ಇವತ್ತು 11:59 PM ವರೆಗೂ ನೀವು ಅಪ್ಲಿಕೇಶನ್ ಹಾಕಿ ಆ್ಯಂಡ್ ದೆನ್ ಎಕ್ಸಾಮಿನೇಷನ್ಸ್ನ ಫೀಸ್ನ ಪೇ ಮಾಡಬಹುದು. ಆ್ಯಂಡ್ ಟುಡೇ ಇಸ್ ದ ಲಾಸ್ಟ್ ಡೇ. ಇದಾದಮೇಲೆ ನೆಕ್ಸ್ಟ್ ಫರ್ದರ್ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಅಪ್ಲಿಕೇಶನ್ ಆಗದಿಲ್ಲದೆ ಇರೋರು ಇವತ್ತು ಅಪ್ಲಿಕೇಶನ್ ಹಾಕಿ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹಾಕಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ದೆನ್ ಅಪ್ಲಿಕೇಶನ್ ಹಾಕಿ ಫೀ ಪೇಮೆಂಟ್ ಮಾಡಿಲ್ಲ ಅಂದರೆ ಟುಡೇ ಇಸ್ ದ ಲಾಸ್ಟ್ ಡೇಟ್. ಇಲ್ಲ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕಿ ವೇಸ್ಟ್ ಆಗುತ್ತೆ, ಇಟ್ ವೋಂಟ್ ಬಿ ಕನ್ಸಿಡರ್ಡ್. ಆ್ಯಂಡ್ ಎಷ್ಟೋ ಜನಕ್ಕೆ ಮಾರ್ನಿಂಗ್ ಫೀ ಪೇ ಮಾಡಬೇಕಾದ್ರೆ ಅಥವಾ ಮಾರ್ನಿಂಗ್ ಅಪ್ಲಿಕೇಶನ್ ಹಾಕೋಕೆ ಹೋದಾಗ ಈ ಥರ ಒಂದು ಇಶ್ಯೂಸ್ ಬರ್ತಿದೆಯಂತೆ. ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಕ್ಲೋಸ್ಡ್, ಸೊ ಅಪ್ಲಿಕೇಶನ್ ಓಪನ್ನೇ ಆಗ್ತಿಲ್ಲ ಸರ್ ಅಂತ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕಾಲ್ ಮಾಡಿ ಹೇಳ್ತಿದ್ರು. ಸೊ ಈ ಥರ ಇಶ್ಯೂಸ್ನ ಇವಾಗ ರಿಸಾಲ್ವ್ ಮಾಡಿದ್ದಾರೆ. ದಿಸ್ ಇಸ್ ಸರ್ವರ್ ಇಶ್ಯೂಸ್ ಫ್ರಮ್ ದ KA ಇಟ್ ಸೆಲ್ಫ್. ಇವಾಗ ಇಶ್ಯೂಸ್ ರಿಸಾಲ್ವ್ ಆಗಿದೆ. ಸೊ ನೀವು ನಿಮ್ಮ ಅಪ್ಲಿಕೇಶನ್ನ ಹಾಕ್ಬೋದು ಆ್ಯಂಡ್ ದೆನ್ ಅಪ್ಲಿಕೇಶನ್ ಫೀನೂ ಸಹ ಪೇ ಮಾಡ್ಬೋದು. ಸೊ ಡೂ ಇಟ್ ನೌ ಇಟ್ಸೆಲ್ಫ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಹಾಕಾದ್ಮೇಲೆ ವೆರಿ ಇಂಪಾರ್ಟೆಂಟಾಗಿ ಈ ಫ್ಯಾಕ್ಟರ್ಸ್ನ ಚೆಕ್ ಮಾಡಿಕೊಂಡ್ಲೇಬೇಕು. ಫಸ್ಟ್ ಏನು ಅಂದರೆ ಅಪ್ಲಿಕೇಶನ್ ಫಾರ್ಮ್ ವೆರಿಫಿಕೇಷನ್ಸ್. ಸೊ ಏನಪ್ಪ ಇದು ಅಂದರೆ, ನೀವು ಅಪ್ಲೈ ಮಾಡಿರೋ ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆಯಾ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಲಾಸ್ಟ್ವರೆಗೂ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಕ್ರಾಸ್ ವೆರಿಫೈ ಮಾಡಿ. ಆ್ಯಂಡ್ ದೆನ್ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ನೇಮ್ ಆಗಿರ್ಬೋದು, ಫಾದರ್ ನೇಮು, ಪೇರೆಂಟ್ಸ್ ನೇಮು, ಇದೆಲ್ಲ ಡೀಟೇಲ್ಸ್ನ ಒಂದ್ಸಲ ಕರೆಕ್ಟಾಗಿ ಫಿಲ್ ಮಾಡಿದ್ದೀವ, ಕರೆಕ್ಟಾಗಿ ಆಗಿದೆಯಾ ವೆರಿಫೈ ಮಾಡ್ಕೊಳ್ಳಿ. ಚೆಕ್ ರಿಸರ್ವೇಷನ್ಸ್, ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ರಿಸರ್ವೇಷನ್ಸ್ ಕುರಿತಾದಂತಲೇ ಡೌಟ್ಸ್ ಇತ್ತು. ಸೊ ಪ್ಲೀಸ್ ಅಗೇನ್ ನೀವು ರಿಸರ್ವೇಷನ್ಸ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ ತಕ್ಕನಂಗೆ ನಿಮ್ಮ ರಿಸರ್ವೇಷನ್ಸ್ ಕ್ಲೈಮ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಆಗಿದೆಯಾ ಅಂತ. ಇಫ್ ಇನ್ ಕೇಸ್ ನಾಟ್ ಮಿಸ್ ಮ್ಯಾಚ್ ಏನಾದರೂ ಬಂದರೆ ವೆರಿಫಿಕೇಷನ್ ಟೈಮಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ರಿಸರ್ವೇಷನ್ಸ್ ಸಹ ಚೆಕ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಫೀ ಪೇಮೆಂಟ್ ಸ್ಟೇಟಸ್. ಸೊ ಒಂದು ಸಲ ಅಪ್ಲೈ ಮಾಡಿರ್ತಾರೆ ಎಷ್ಟೊಂದು ಜನ ಸ್ಟೂಡೆಂಟ್ಸು, ಆ್ಯಂಡ್ ದೆನ್ ಅಪ್ಲೈ ಮಾಡಿಬಿಟ್ಟು ಫೀ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ. ಸೊ ಫೀ ಪೇಮೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫೀ ಪೇ ಆದರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಕನ್ಸಿಡರ್ ಆಗುತ್ತೆ, ಇಲ್ಲ ಅಂದರೆ ಆಗೋಲ್ಲ. ಸೊ ಹಾಗಾಗಿ ಫೀ ಪೇಮೆಂಟು ಸಹ ಸಕ್ಸಸ್ ಮಾಡ್ಕೊಳ್ಳಿ. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಸರ್ ಫೀ ಪೇ ಮಾಡಾದ್ಮೇಲೆ ನನಗೆ ಫೇಲ್ಡ್ ಅಂತ ಬರ್ತಿದೆ ಅಥವಾ ಎರರ್ ಬರ್ತಿದೆ, ಈ ಥರ ಎಲ್ಲ ಇಶ್ಯೂಸ್ ಇತ್ತು. ಸೊ ಒಂದು ಸಲ ಇಶ್ಯೂಸ್ ಸಾರ್ಟ್ ಔಟ್ ಆಗಿದೆಯಾ ಇಲ್ವೋ ಅನ್ನೋದು ಸಹ ವೆರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಲಾಸ್ಟ್ ನೀವು ಫೀ ಪೇ ಮಾಡಿರೋ ಡೌನ್ಲೋಡ್ PDF ಕಾಪಿನೂ ಸಹ ನೀವು ಇಟ್ಕೊಬೇಕು. ಆ್ಯಂಡ್ ದೆನ್ ರೆಸಿಪ್ಟು ಸಹ ನೀವು ಇಟ್ಕೊಂಡಿರಿ ಫಾರ್ ಯುವರ್ ಸೇಫ್ಟಿ. ಡೌನ್ಲೋಡ್ ಫೈನಲ್ ಅಪ್ಲಿಕೇಶನ್ PDFs. ಎಷ್ಟೊಂದು ಜನ ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತಾರೆ, ಫೀನು ಪೇಮೆಂಟ್ ಮಾಡಿಬಿಟ್ಟಿರ್ತಾರೆ, ಬಟ್ ಎಲ್ಲೋ ಸಟಪುಟ ತಪ್ಪು ಮಾಡಿದ್ದೀನಿ ಅಂದ್ಬಿಟ್ಟು ಎಡಿಟ್ ಮಾಡೋದಕ್ಕೆ ಹೋಗಿದ್ದಾರೆ. ಆ್ಯಂಡ್ ದೆನ್ ಎಡಿಟ್ ಮಾಡಿ ಡೌನ್ಲೋಡ್ ಕಾಪಿನೇ ಫೈನಲ್ ಕಾಪಿನ ಡೌನ್ಲೋಡ್ ಮಾಡ್ಕೊಂಡಿರಲ್ಲ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಫೈನಲ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, ಇದು ಆಲ್ರೆಡಿ ಅಪ್ಲೈ ಮಾಡಿರೋರು ಸಹ ಮತ್ತೆ ಲಾಗಿನ್ ಆಗಿ ಒಂದ್ಸಲ ಎಲ್ಲ ಚೆಕ್ ಮಾಡಾದ ನಂತರ ಇಫ್ ಎವ್ರಿಥಿಂಗ್ ಇಸ್ ಕರೆಕ್ಟ್, ಪರ್ಫೆಕ್ಟ್, ಆ್ಯಂಡ್ ದೆನ್ ಡೌನ್ಲೋಡ್ ದ ಫೈನಲ್ ಕಾಪಿ ಆ್ಯಂಡ್ ಚೆಕ್ ಇಟ್ ಒನ್ಸ್ ಅಗೇನ್. ಬಿಕಾಸ್ ಇವತ್ತು ನೀವು ಮಿಸ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಯಾವುದೇ ರೀತಿಯಾದಂತಹ ಹೆಲ್ಪ್ಫುಲ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ದೆನ್ 1 year ಆಫ್ ಯುವರ್ ಸ್ಟ್ರಗಲ್ ವಿಲ್ ಬಿ ಗೋನ್ ವೇಸ್ಟ್. ಸೊ ಹಾಗಾಗಿ ಟುಡೇ ಇಸ್ ದ ಲಾಸ್ಟ್ ಡೇ, ಡೋಂಟ್ ಮಿಸ್. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಥವಾ ಏನಾದರೂ ಪ್ರಾಬ್ಲಮ್ನ ಫೇಸ್ ಆಗ್ತಿದ್ರೆ, ಸೊ ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಪ್ಲೀಸ್ ಕಾಂಟ್ಯಾಕ್ಟ್ ಅಸ್, ಡೆಫಿನೆಟ್ಲಿ ವಿಲ್ ಗೈಡ್ ಯು ಟು ದಟ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.